ಓಕೆ, ಈಗ ದರ್ಶನ್ ಸರ್ ನಿಮಗೆ ಬಂದ್ಬಿಡ್ತೀನಿ ನಾನು. ಆಮೇಲೆ ಬೇಕಾದರೆ ನಾನು ಸುನಿಲ್ ಸರ್ ಅವ್ರನ್ನ ಮಾತಾಡಿಸ್ತೀನಿ. ನೋಡಿ, ಇಡೀ ದೇಶದಲ್ಲಿ ನಾನು ಲಾಸ್ಟ್ ಒಂದು 30 ಡೇಸಲ್ಲಿ ನೋಡ್ತಾ ಇದ್ದೀನಿ ಸರ್, 4 ಎಕ್ಸಾಮ್ಸು, ನೀಟ್ ಆಯಿತು, SSC GD ಆಯಿತು, CUTE ಆಯಿತು, ಅದರ ಜೊತೆಗೆ CBSE ಕೂಡ ಆಯಿತು. ಆದರೂ ಕೂಡ ಈ ಯುವಕರ ಆಕ್ರೋಶಕ್ಕೆ ಧ್ವನಿ ಆಗೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಆಗ್ತಾ ಇಲ್ಲ? ಫಸ್ಟ್ ಟೈಮ್ ನಾನು ನೋಡಿದ್ದು ಸರ್, ನೀಟ್ ಪರೀಕ್ಷೆಯಲ್ಲಿ ಕ್ವಶನ್ ಪೇಪರ್ ಲೀಕ್ ಆದಮೇಲೆ ಸ್ಟೂಡೆಂಟ್ಸು ಎಲ್ಲಿ ನಮ್ಮ ನೇತಾರ ರಾಹುಲ್ ಗಾಂಧಿಯವರು ಅಂತ ಕೇಳಿದ್ದನ್ನು ಫಸ್ಟ್ ಟೈಮ್ ನಾನು ನೋಡಿದೆ ಸರ್. ಖಂಡಿತ ಇಲ್ಲ. ಕಾಂಗ್ರೆಸ್ ನಮ್ಮ ನಾಯಕರು ದೆಹಲಿನಲ್ಲಾಗಲಿ ಅಥವಾ ಕರ್ನಾಟಕದಲ್ಲಾಗಲಿ, ನಮ್ಮ NSU ಆಗಿರಲಿ, ಯುವ ಕಾಂಗ್ರೆಸ್ ಆಗಿರಲಿ, ಮಹಿಳಾ ಘಟಕ ಆಗಿರಲಿ, ಪ್ರತಿಯೊಬ್ಬರು ನಾವೊಂದು ಆ ನೀಟ್ ಪರೀಕ್ಷೆಯಲ್ಲಿ 22 ಲಕ್ಷ ವಿದ್ಯಾರ್ಥಿಗಳ ಬದುಕನ್ನು ಕೊಲೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದ್ದೀವಿ. ರಾಹುಲ್ ಗಾಂಧಿಯವರು ನಿನ್ನೆ ಅಷ್ಟೇ ಅವರ ಟ್ವಿಟರ್ನಲ್ಲೂ ನಿನ್ನೆ ಒಂದು ಹೆಣ್ಣುಮಗಳ ಆತ್ಮಹತ್ಯೆ ವಿಚಾರಕ್ಕೆ ಈ ಕೇಂದ್ರ ಸರ್ಕಾರ ಇವರನ್ನ ಕೊಲೆ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನೇ ಹೇಳ್ತಾ ಇದ್ದೀವಿ. ನಾವು ಸಂಸತ್ನ ಹೊರಗೂ ಮತ್ತು ಸಂಸತ್ನ ಒಳಗೂ, ವಿಧಾನಸಭೆಯ ಹೊರಗೂ, ವಿಧಾನಸಭೆಯ ಒಳಗೂ, ಪರಿಷತ್ನ ಹೊರಗೂ, ಪರಿಷತ್ನ ಒಳಗೂ ವಿದ್ಯಾರ್ಥಿಗಳ ಧ್ವನಿಯಾಗಿದ್ದೀವಿ. ಹಿಂದೆ ರೈತರ ಹೋರಾಟ ಆಗ್ತಾ ಇತ್ತು. ರೈತರ ಹೋರಾಟಕ್ಕೆ ನಮ್ಮ ಯುವ ಕಾಂಗ್ರೆಸ್ BV ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಎಷ್ಟು ದಿನ ಅಲ್ಲಿ ಪ್ರತಿಭಟನೆ ಆಗ್ತಾ ಇತ್ತು, ಅಷ್ಟು ಜನಕ್ಕೆ ಊಟ ಕೊಡುವಂಥ ಕೆಲಸವನ್ನು ನಮ್ಮ ಇಂಡಿಯನ್ ನ್ಯಾಷನಲ್ ಯುವ ಕಾಂಗ್ರೆಸ್ ಮಾಡುವಂಥ ಕೆಲಸ ಮಾಡಿದೆ. ಅವಾಗಲೂ ಏನಾದರೂ ಇವ್ರು ಧ್ವನಿ ಕೇಳಿದ್ರ, ಬಂದವ್ರನ್ನ ಏನು ಹೇಳಿದ್ರು, ಖಾಲಿಸ್ತಾನಿಗಳು, ಉಗ್ರಗಾಮಿಗಳು, ಟೆರರಿಸ್ಟ್ಗಳು ಅನ್ನೋಂಥ ಪದಪುಂಜಗಳನ್ನ ಇಡ್ತಾ ಹೋದ್ರು. ಇದೇ ಹೆಣದ ಮೇಲೆ ರಾಜಕೀಯ ಮಾಡೋಂಥ ಶೋಭಾ ಕರ್ಲಾಜೆ ಅವರು. ಆದರೂ ಸಮೇತ ಅವತ್ತು ರೈತರ ಧ್ವನಿ ಆಗಲಿಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ನಾವು ರೈತರ ಹೋರಾಟವನ್ನು ಮಾನ್ಯ ಸಿದ್ದರಾಮಯ್ಯನವರು, ಮಾನ್ಯ DK ಶಿವಕುಮಾರ್ ಅವರು ಅವತ್ತು ವಿರೋಧ ಪಕ್ಷದಲ್ಲಿದ್ದಾಗ ಎತ್ತಿನ ಗಾಡಿನಲ್ಲಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಮಾಡಿದ್ದೀವಿ. ಕಾಂಗ್ರೆಸ್ ಹೋರಾಟದ ಹಾದಿಯಲ್ಲೇ ಸ್ವಾತಂತ್ರ್ಯ ಪೂರ್ವದಿಂದ ಹಿಡಿದು ಈವನ್ ಟಿಲ್ ಟುಡೇ ಹೋರಾಟದ ಹಾದಿಯಲ್ಲೇ ಕಾಂಗ್ರೆಸ್ ಪಕ್ಷ. ಅಲ್ಲ ಸರ್, BJP ಅವರು, ನಾನು ನೇರ ಹೇಳ್ತೀನಿ ಸರ್, ನೀಟ್ ಎಕ್ಸಾಮಲ್ಲಿ CBSE ಪರೀಕ್ಷೆನ ಎಕ್ಸ್ಪೋಸ್ ಮಾಡಿದ ಸ್ಟೂಡೆಂಟ್ನ ನೀನು ಪಾಕಿಸ್ತಾನಿ ಅಂತ ಹೇಳ್ಬಿಟ್ಟು ಟ್ವೀಟ್ ಮಾಡ್ತಾರೆ. ಅದು ಕೂಡ ಅಂತ ವ್ಯಕ್ತಿನ ನರೇಂದ್ರ ಮೋದಿ ಅವರು ಫಾಲೋ ಮಾಡ್ತಾರೆ. ಈ ದೇಶದ ದುರ್ದೈವ ನಮ್ದು ನೋಡಿ. ಆದ್ರೆ ನಾನು ಹೇಳೋದು ಸರ್, ಈ ನೇಷನ್ ಆಂಟಿ ನ್ಯಾಷನಲ್ ಅನ್ನೋದಿದೆಯಲ್ಲ, ಕಾಂಗ್ರೆಸ್ ನಾವ್ರಿ ನಿಜವಾಗ್ಲೂ ದೇಶದ ಪರವಾಗಿರೋರು, ಇವ್ರು ಯಾರು ನಮಗೆ ಹೇಳೋದಕ್ಕೆ ಅಂತ ಯಾಕೆ ಸರ್ ಪ್ರೂವ್ ಮಾಡಕ್ಕಾಗ್ತಾ ಇಲ್ಲ? ಏನ್ ಪ್ರೂವ್ ಮಾಡ್ಬೇಕು ಸ್ವಾಮಿ? ಒಂದ್ ನಿಮಿಷ. ಈ ದೇಶದ ಮೊದಲ ಪ್ರಧಾನಿ ನೆಹರೂರವರು ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ 9 ವರ್ಷ ಜೈಲು ಶಿಕ್ಷೆ ಅನುಭವಿಸಿದ ನಿಜನ ಸುಳ್ಳು? ಅವ್ರು ಒಂದ್ ನಿಮಿಷ ಅವನು ಯಾರೋ ಮಾತಾಡ್ತಾನೆ ಅಂತ ನಾವು ಉತ್ತರ ಕೊಡ್ಲಿಕ್ಕಲ್ಲ ಸರ್. ಇದೇ ಅವರ ಮಗಳು ಮದುವೆಗೆ ಅವ್ರು ಹೋಗೋದಕ್ಕಾಗ್ಲಿಲ್ಲ. ಅವರ ಮೊದಲ ಮೊಮ್ಮಗ ಹುಟ್ಟಿದಾಗ ಜೈಲ್ ಬಾಗ್ಲಲ್ಲಿ ಇಂದಿರಾ ಗಾಂಧಿ ಅವರು, ರಾಜೀವ್ ಗಾಂಧಿ ಅವರ ಮುಖ ತೋರಿಸುವಂತ ಕೆಲಸ ಮಾಡ್ತಾರೆ. ಈ ರಾಜೀವ್ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿಲ್ವಾ? ಇಂದಿರಾ ಗಾಂಧಿ ಅವರು ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿಲ್ವಾ? ಏನ್ BJP RSS ನವರು ಒಬ್ಬ ಈ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿರೋ ಉದಾಹರಣೆ ಇದೆಯಾ? ಅವ್ರಿಗೆ ಯಾವ ನೈತಿಕತೆ ಇದೆ? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತಿರ್ತಕ್ಕಂಥ ಉದಾಹರಣೆ ಅವ್ರಿಗೆ ಏನಾದ್ರು ಇದೆಯಾ? ಏನಿಲ್ಲ. ಕೇವಲ ಜಾತಿ ಧರ್ಮ ಅಂತೇಳಿ ಕಂಡಿಲ್ವ ಸ್ವಾಮಿ? ಹೋರಾಟ ಮಾಡೋ ರೈತರನ್ನ 720 ಜನರನ್ನ ಕೊಂದಂತ ಪಕ್ಷ ಆಧಾರ ಇದಿರೋದು BJP ನರೇಂದ್ರ ಮೋದಿ ಅವರ ಸರ್ಕಾರ. ಮಣಿಪುರದಲ್ಲಿ 248 ಜನರನ್ನ ಹೋರಾಟಗಾರನ ಕೊಂದಿರೋ ಪಕ್ಷ ಆಧಾರ ಇತ್ತು ಅಂತಂದ್ರೆ ಅದು BJP ಪಕ್ಷ. ಇವತ್ತು ಗೋಧ್ರಾದಲ್ಲಿ 3000ಕ್ಕೂ ಅಧಿಕ ಜನರು ಹತ್ಯೆ ಆಗ್ಲಿಲ್ವಾ? ಹೊಣೆ ಯಾರು ಹೊರಬೇಕು? ಹೊಣೆ ಹೊರಬೇಕಾಗಿರೋದು ಇವರಲ್ವಾ? ನಮಗೆ ಇವರಿಂದ ನೀತಿ ಪಾಠದ ಅವಶ್ಯಕತೆ ಇಲ್ಲ. ನಮ್ಮ ರಕ್ತದ ಕಣಕಣದಲ್ಲೂ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸ ಇದೆ, ಸಂವಿಧಾನದ ಇತಿಹಾಸ ಇದೆ, ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜದ ಇತಿಹಾಸ ಇದೆ. ಕಾಂಗ್ರೆಸ್ನವರಿಗೆ ನಮಗೆ ಇವರಿಂದ ಪಾಠದ ಅವಶ್ಯಕತೆ ಇಲ್ಲ. ಅವ್ರ ಪಕ್ಷದಲ್ಲ ಅಥವಾ ಅವ್ರ RSS ಅವರು, ಅವ್ರ ಹಿಂದೂ ಮಹಾಸಭಾದ ಒಬ್ಬ ಏನಾದ್ರು ಜೈಲ್ ಶಿಕ್ಷೆ ಅನುಭವಿಸಿದ್ದಾನ? ಒಬ್ಬ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದ್ದಾನ? ಇದ್ದೊಬ್ಬನ ಅವ್ರು ಆರಾಧಿಸ್ತಾರೆ. ಹೋಗಲ್ಲಿ ಬ್ರಿಟಿಷ್ ಹತ್ರ ಪಿಂಚಣಿ ತಗೊಂಡು ಕ್ಷಮಾಪಣೆ ಕೇಳಿರೋ ಇತಿಹಾಸ ಅವ್ರಿಗಿರೋದು. ದ್ವೇಷ ಭಾಷಣ ಕಾನೂನನ್ನ ತನ್ನಿ ಸರ್. ಹಾಗಾದ್ರೆ ಖಂಡಿತ ಕಾಯ್ದೆನಾ ಬಿದ್ದಿದೆಯಲ್ಲ, ಯಾಕೆ ಬಿದ್ದಿದೆ? ಖಂಡಿತ ಪ್ರತಿದಿನ ದಿನಂಪ್ರತಿ ಸುಳ್ಳು ಪೋಸ್ಟ್ಗಳು, ಫೇಕ್ ನ್ಯೂಸಸ್ಗಳು ದಿನಂಪ್ರತಿ. ಈಗ ನಮ್ದು ಈಗ ಎಲ್ಲ ಒಂದು ಟ್ರೆಂಡ್ ಆಗ್ತಾ ಇದೆ. ನಮ್ಮ AICC ಅಧ್ಯಕ್ಷರು MK ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ರಾಜ್ಯದ KPCC ಅಧ್ಯಕ್ಷರು BK ಹರಿಪ್ರಸಾದ್ ಸಾಹೇಬ್ರು, ರಾಜ್ಯದ ಮುಖ್ಯಮಂತ್ರಿಯವರು DK ಶಿವಕುಮಾರ್ ಸಾಹೇಬ್ರು, ಹಾಗೆ ಹೋಮ್ ಮಿನಿಸ್ಟರ್ ಆಗಿ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಬಂದಿದ್ದಾರೆ. ಸೊ ಈ BJPಗೆ ಯಾರ್ಯಾರು ಇವತ್ತು ಸೋಷಿಯಲ್ ಮೀಡಿಯಾ, ಅವನು 3 ಕಾಸ್ನವನು ಮಹೇಶ್ ವಿಕ್ರಮ್ ಹೆಗಡೆ ಅನ್ನೋ ಒಂದು ಪೋಸ್ಟ್ ನೋಡ್ತಾ ಇದ್ದೆ. ಏನ್ ಅಮೆರಿಕ ಒದ್ದೋಡಿಸ್ಬಿಡ್ತಂತ ಹುಡುಗರನ್ನ? ಅಮೆರಿಕ ಒದ್ದೋಡಿಸ್ಬಿಡ್ತ ಅಲ್ಲ. ಮಹೇಶ್ ವಿಕ್ರಮ್ ಹೆಗಡೆಗೆ ನಾನು ಈ ಮೂಲಕ ಕೇಳೋದು, ಮಾನ್ಯ ನರೇಂದ್ರ ಮೋದಿ ಅವರಿಗೆ ವೀಸನೇ ಸಿಕ್ಕಿರ್ಲಿಲ್ಲ ಅವರು ಪ್ರಧಾನಿ ಆಗೋ ತನಕ. ಯಾಕೆಂದ್ರೆ ಗೋಧ್ರಾ ಕಾರಣದಿಂದ ಇದು ವಾಸ್ತವ ಸತ್ಯವನ್ನ, ಇತಿಹಾಸವನ್ನ ಯಾರು ಮರೆಯೋದಕ್ಕೆ ಹೋಗ್ಬಾರ್ದು. ಒಟ್ಟಾರೆಯಾಗಿ ನಾವು ನಮ್ಮ ರಕ್ತದ ಕಣಕಣದಲ್ಲಿ ಕಾಂಗ್ರೆಸ್ನಲ್ಲಿ ಹೋರಾಟ ಇದೆ. ಈ ಯುವಕರು ಏನು ಹೋರಾಟ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ವಿ ರೆಸ್ಪೆಕ್ಟ್ ದೆಮ್. ಓಕೆ, ಶಕೀಲ್ ಅಬ್ದುಲ್ ಹೇಳಿ ಮಾತಾಡ್ತಾ ಇದ್ದಾರೆ. ಮುಸ್ತಫಾ ಅವರೇ, ಇದು ನಂದು ಥ್ರೆಡ್ಸ್ ಇದೊಂದು ಫೀಡ್. ಸೊ ನಾನು ಹಾಕಿದ್ರಲ್ಲಿ ನಾನು ಈ ಒಂದು ಪ್ರೋಗ್ರಾಮ್ ಅಲ್ಲಿ ಭಾಗಿಯಾಗಿರ್ತೀನಿ ಅಂತ ಆಂದೋಲನದಲ್ಲಿ. ಮೋರ್ ದೆನ್ 150 ಕಮೆಂಟ್ಸ್. ಏನ್ ಗೊತ್ತಾ? ಯು ಆರ್ ಅ CIA ಏಜೆಂಟ್, ನೀನೊಬ್ಬ CIA ಏಜೆಂಟ್, ನೀನು ಆಂಟಿ ನ್ಯಾಷನಲ್, ನೀನು ಮುಲ್ಲಾ, ನೀನು ಟೆರರಿಸ್ಟ್, ನೀನು ಜಿಹಾದಿ,
ನೀನು ಪಾಕಿಸ್ತಾನಿ. ಹ್ಮ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಸೊ ಇಂಥದ್ದು ಮೋರ್ ದೆನ್ 150 ಕಮೆಂಟ್ಸ್ ಇದೆ ಇವರೇ. ಹ್ಮ್. ನನ್ನ ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ಸ್ಟೋರಿಯಲ್ಲಿ ಹಾಕಿದ್ದೀನಿ ಇದನ್ನು. ಹ್ಮ್ ಸೊ ಮೈಂಡ್ ಸೆಟ್ ಜನರದು ಏನಾಗಿದೆ ಅಂತ ನಂಗೆ ಗೊತ್ತಿಲ್ಲ. ಪ್ಲಸ್ ಈ ಅಕೌಂಟ್ಗಳು ಯಾವ್ದು ಇದು ಫೇಕ್ ಆಗಿದೆಯೋ ಏನು ಅಂತ ಗೊತ್ತಿಲ್ಲ. ಯಾವ್ದೋ ಒಂದು ಏಜೆನ್ಸಿ ವರ್ಕ್ ಮಾಡ್ತಿದೆ ಕಾಣ್ಬೇಕು. ನಾನು ಹ್ಯಾಶ್ ಟ್ಯಾಗ್ ಹಾಕಿ ಕಾಕ್ರೋಚ್ ಪಾರ್ಟಿ ಅಟೆಂಡ್ ದ ಪ್ರೊಟೆಸ್ಟ್ ಅಂತ ಹಾಕಿದ್ರೆ ನನ್ನ ಮೇಲೆ ಬಿಗಿ ಬೀಳ್ತಾರೆ. ಎಲ್ಲಿಂದ ಬಿಗಿ ಬೀಳ್ತಾರೆ ಐ ಡೋಂಟ್ ನೋ. ಈ ಪ್ರೊಫೈಲ್ಸ್ ಎಲ್ಲಿಂದ ಬರ್ತದೆ ಅಂತ ನಮ್ಗೆ ಗೊತ್ತಿಲ್ಲ. ಬಿಕಾಸ್ ಇಟ್ ಡಸಂಟ್ ಬಿಲಾಂಗ್ ಟು ಯಾರು ನನ್ನ ಪರಿಚಯದವ್ರದ್ದು ಯಾರ್ದು ಅಲ್ಲ. ಗೊತ್ತಾಯ್ತಾ? ಸೊ ಇದೊಂದು ಇದಾಗಿದೆ. ಮತ್ತೊಂದು ವಿಷಯ ಅಂದ್ರೆ ಕಾಂಗ್ರೆಸ್ ಪಾರ್ಟಿ ಆಗಿರ್ಲಿ ಬಿಜೆಪಿ ಪಾರ್ಟಿ ಆಗಿರ್ಲಿ, ಐ ಆಮ್ ಇನ್ ಫೇವರ್ ಆಫ್ ಕಾಂಗ್ರೆಸ್, ದಟ್ ಇಸ್ ದೇರ್. ಆದ್ರೆ ವೆನ್ ಇಟ್ ಕಮ್ಸ್ ಟು ಸ್ಟೂಡೆಂಟ್ಸ್, ವೆನ್ ಇಟ್ ಕಮ್ಸ್ ಟು ಯೂತ್, ನನ್ಗೆ ಪಾರ್ಟಿನೂ ಇಲ್ಲ ಯಾವ್ದು ಇಲ್ಲ. ಯಾಕೆಂದ್ರೆ ವಿ ಹ್ಯಾವ್ ಟು ಸ್ಟ್ಯಾಂಡ್ ವಿತ್ ದ ಸ್ಟೂಡೆಂಟ್ಸ್. ಎಸ್, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬಲಿದಾನ ಮಾಡಿದ್ದಾರೆ, ಜೀವ ಕೊಟ್ಟಿದ್ದಾರೆ, ಲೀಡರ್ಸ್ ಅನ್ನು ಕೊಂದಾಕಿದ್ದಾರೆ, ಎವ್ರಿಥಿಂಗ್ ಸೆಲ್ಯೂಟ್, ನಾನು ಸೆಲ್ಯೂಟ್ ಮಾಡ್ತೀನಿ. ಆದ್ರೆ ನಮ್ಮ ಸ್ಟೂಡೆಂಟ್ಸ್ ಯಾಕೆ ಸುಸೈಡ್ ಮಾಡ್ಬೇಕು? ನಮ್ಮ ಸ್ಟೂಡೆಂಟ್ಸ್ ಇನ್ ಲೈಫ್ ಇವರು ಯಾಕೆ ಬಲಿ ತೆಗಿಬೇಕು? ಯಾವುದೇ ಪಕ್ಷದವರಾಗಿರ್ಲಿ. ಈಗ ಧರ್ಮೇಂದ್ರ ಪ್ರಧಾನ್, ಹಿ ಇಸ್ ದ ಮಿನಿಸ್ಟರ್, ಓಕೆ, ಎಜುಕೇಶನ್ ಮಿನಿಸ್ಟರ್. ಸೊ ಇವರಿಂದಾಗಿ ನಮ್ಮ ಈ ಯುವಕರು ಯಾಕೆ ತನ್ನ ಪ್ರಾಣವನ್ನು ತ್ಯಾಗ ಮಾಡ್ಬೇಕು ಅದು ಹೇಳಿ ನಾವು ಅದು ಮಾತಾಡುವ. ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರ ಅಂಡ್ ಆಲ್ ಇನ್ನೊಂದು ಚರ್ಚೆನೇ ಇಡುವ. ಅದಕ್ಕೆ ನಾನು ಬರ್ತೀನಿ ಆ ಚರ್ಚೆಗೆ. ಈಗ ನಮ್ಮ ವಿದ್ಯಾರ್ಥಿಗಳ ವಿಷಯದಲ್ಲಿ ನಾವು ಮಾತಾಡುವ.